ಮನೆ ಕಳೆದುಕೊಂಡಿರುವ ಕೋಗಿಲು ಲೇಔಟ್ ಸ್ಲಂ ನಿವಾಸಿಗಳು ಶಾಶ್ವತ ಪುನರ್ವಸತಿ ಕಲ್ಪಿಸುವಂತೆ ಆಗ್ರಹಿಸಿ ಮೇ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಹಗಲು ರಾತ್ರಿ ಪ್ರತಿಭಟನೆ ಆರಂಭಿಸಿದ್ದಾರೆ. ಪ್ರತಿಭಟನೆಕಾರರು ಹೇಳುವಂತೆ ಜಿಬಿಎ ಅಧಿಕಾರಿಗಳು ಕಳೆದ ಡಿಸೆಂಬರ್ನಲ್ಲಿ ಮನೆಗಳನ್ನು ತೆರವುಗೊಳಿಸಿದ ಬಳಿಕ ನೂರಾರು ಕುಟುಂಬಗಳು ಬೀದಿಯಲ್ಲೇ ಜೀವನ ನಡೆಸುತ್ತಿವೆ. ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಅನೇಕ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಮಕ್ಕಳೊಂದಿಗೆ ತೆರೆದ ಜಾಗದಲ್ಲಿ ವಾಸಿಸುತ್ತಿದ್ದಾರೆ. ಸರ್ಕಾರ ಎಲ್ಲರಿಗೂ ಮನೆ ನೀಡುವುದಾಗಿ ಹೇಳಿತ್ತು, ಆದರೆ ಇದುವರೆಗೆ ಶಾಶ್ವತ ನೆಲೆ ಒದಗಿಸಿಲ್ಲ. ಕನಿಷ್ಠ ತಾತ್ಕಾಲಿಕ ನೆರವು ಕೂಡ ದೊರೆತಿಲ್ಲ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು 20 ವರ್ಷ ನಿಂಚೆ ಅಲ್ಲಿ ಇದ್ರಿ. ಅಲ್ಲಿದ್ದೆ ನಮಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಐತೆ. ನಾವು ಮನೆಗಳು ಕಟ್ಕೊಂಡು ಸಾಲ ಮಾಡಿ ಮನೆಗಳು ಕಟ್ಕೊಂಡಿದ್ರಿ. ಬಂದಿದ್ದೆ ಏಕದಮ್ಮಾಗ 6 ಗಂಟೆಗೆ ನಮ್ಮ ಮನೆ ಡೆಮಾರೇಷನ್ ಮಾಡಿಬಿಟ್ರು. ನಾವು ಬೈರೇಗೌಡ ಮನೆ ಹತ್ರ ಹೋದ್ರಿ. ಅವ್ರು ಏನು ಎತ್ತ ಅಂತ ನಮಗೆ ಕೇಳಿಲ್ಲ. ಗಂಟೆ ಅವ್ರು ಬಂದು ಏನು ಅಂತ ನಮಗೆ ವಿಚಾರಿಸ್ಕೊಂಡಿಲ್ಲ. 5 ತಿಂಗಳಾಯ್ತು. ಇವಾಗ ಮಳೆಗಾಲ ಬಂದರೆ ನಾವು ಎಲ್ಲಿರಬೇಕು? ಮಕ್ಕಳು ಮರಿ ಶಾಲೆಗಳಿಗೆ ಹೋಗಬೇಕು, ನಾವು ಎಲ್ಲಿರಬೇಕು ಬಡವ್ರ ಜನ ಅಂತ ನಾವು ಕೇಳ್ಕೊಂಡು. ಎಲ್ಲನೂ ಐತೆ ನಮ್ಮ ಹತ್ರ, ರೇಷನ್ ಕಾರ್ಡು, ಆಧಾರ್ ಕಾರ್ಡ್, ಅದೇ ಮನೆಯದು ಹಕ್ಕುಪತ್ರನೂ ನಮಗೆ ಕೊಟ್ಟಿದ್ದಾರೆ. ಬೈರೇಗೌಡ ಅವರೇ 90% ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಇನ್ನು ಕ್ವಾರೆ ಸಮೇತ ನಡೀತಾ ಇತ್ತು. ಜಲ್ಲಿ ಮಿಷಿನ್ ಇತ್ತಲ್ಲಿ. ಆ ಮನೆಗಳೇ ಇರಲಿಲ್ಲ, ಆ ಬಿಲ್ಡಿಂಗ್ಗಳೇ ಇರಲಿಲ್ಲ. ಅವಾಗಿಂದ ನಾವಿದ್ದೀವಿ 28 ವರ್ಷದಿಂದ. 28 ವರ್ಷದಿಂದ ನಾವು ಬಂದು ಡೆಮಾರೇಷನ್ ಮಾಡಿದ್ದು. ಇವಾಗ ಏಕಾಏಕಿಯಾಗಿ ಬಂದುಬಿಟ್ಟು ಡಿಸೆಂಬರಾಗಿ ಬಂದು ಅವ್ರು ಡೆಮಾರೇಷನ್ ಮಾಡಿಬಿಟ್ರು. ಏನು ಹೇಳಿದ್ರು ಅವ್ರು ಡೆಮಾರೇಷನ್ ಮಾಡೋವಾಗ? ಬೇರೆ ಸಿಲಿಂಡ್ರ್ ಹೋಮ್ ತಗೊಳ್ಳಿ ಅಂದ್ರೆ ಅವರು. ಇನ್ನೆಲ್ಲ ಪಾತ್ರೆ ಬತ್ತಾಸು ಎಲ್ಲ ಅದೆಲ್ಲ ಬಿಟ್ಟು ನಾವು ಮಕ್ಕಳನ್ನ ಮರಿನ ಎಳ್ಕೊಂಡು ನಾವು ಬಂದುಬಿಟ್ವಲ್ಲ. ನಮ್ಗೆ ಏನೋ ಇದು ಮಾಡಲಿಲ್ವಲ್ಲ ಅವರು ಗೌರ್ಮೆಂಟವರು. ಯಾವ ಗೌರ್ಮೆಂಟ್ನೋ ಕೇಳ್ಬೇಕು ನಾವು? ಯಾರನ್ನೋ ಕೇಳ್ಬೇಕು ನಾವು? ಮಕ್ಕಳು ಸ್ನಾನ ಮಾಡೋಕ್ಕಿಲ್ಲ, ಬಟ್ಟೆಗಳಿಲ್ಲ, ಏನೂ ಇಲ್ಲ, ಊಟ ಮಾಡೋಕ್ಕಿಲ್ಲ. ಆಧಾರ್ ಕಾರ್ಡ್ ಐತೆ, ಐಡೆಂಟಿ ಕಾರ್ಡ್ ಐತೆ, ಪಾನ್ ಕಾರ್ಡ್ ಐತೆ, ಬ್ಯಾಂಕ್ದು ಐತೆ, ಎಲ್ಲ ಐತೆ, ಎಲ್ಲ ಕರ್ನಾಟಕದೇ ಐತೆ. ಯಾಕೆ ನಮ್ಮನ್ನು ಬಾಂಗ್ಲಾದೇಶದವರು ಅಂತ ಇರೋದು? ಯಾರೋ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಕಂಬ್ಳಿಗಳು ಕೊಟ್ಟರು, ಇದು ಕವರ್ಗಳು ತಗೊಬಂದು ಕೊಟ್ಟರು. ಹಾಕ್ಕೊಂಡು ಅಲ್ಲೇ ವನವಾಸ ಮಾಡುವ ತಾರ್ಪಲ್ಗಳು ಹಾಕ್ಕೊಂಡು ಅಲ್ಲೇ ಐತೀರಿ. ನಾವು ಎಲ್ಲಿ ಹೋಗಿಲ್ಲ, ಎಲ್ಲಿ ಹೋಗೋಕ್ಕೂ ಇಲ್ಲ, ನೆಂಟ್ರ ಮನ್ಗೂ ಹೋಗೋಕ್ಕಿಲ್ಲ. ಮಕ್ಕಳಿಗೆ ಒಂದೊಂದು ಮನ್ಯಾಗ ಒಂದೊಂದು ಮಕ್ಕಳಿಗೆ ಬಿಟ್ಟಿದ್ದೀವಿ. ನಾನು ಒಬ್ಬಳೇ ಅಲ್ಲಿದ್ದೀನಿ. ಇವಾಗ ಕರ್ನಾಟಕವರು ಇಲ್ಲ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಐತೆ, ಐಡೆಂಟಿ ಕಾರ್ಡ್ ಐತೆ, ಪಾನ್ ಕಾರ್ಡ್ ಐತೆ, ಎಲ್ಲ ಒಂದು ಇಲ್ಲಿದೆ ಐತೆ. ಎಲ್ಲ ನಮ್ಮದು ಬೇರೆ ಕಡೆ ಐತೆ, ಬೇಕಾದ್ರೆ ಬ್ಯಾಗ್ನಾಗ ಐತೆ, ನೋಡ್ತೀನಿ ನಾನು. ಪ್ರೂಫ್ ತೋರಿಸ್ರಿ ನಮ್ಮ ಬಾಂಗ್ಲಾದೇಶದವ್ರಿಗೂ ಅಂತಂದು ಹೋಗ್ಲಿ. ನಮ್ಮ ಎದುರಿಗೆ ಅನ್ನಿಲ್ಲ ಅವರು. ಬೇರೆ ಕಡೆ ಹೋಗಿ ಅಂದ್ರೆ ನಮ್ಮ ಎದುರಿಗೆ ಅಲ್ಲೇ ಅಂದಿದ್ರೆ ಅವರು. ನಾವು ಅವ್ರ ಜೊತೆಲ್ಲೇ ಬಂದಿದ್ದೀನಿ, ನಾನು ವಿಡಿಯೋದಲ್ಲೂ ಇದ್ದೀನಿ ನೋಡಿ, ಅವ್ರ ಜೊತೆಲ್ಲೇ ಬಂದಿದ್ದೀನಿ. ಅಲ್ಲೇ ಅಂದಿದ್ರೆ ಅಲ್ಲೇ ಕೇಳಿ, ಯಾರು ಸರ್ ನಿಮ್ಗೆ ಹೇಳಿದ್ದು ನಾವು ಬಾಂಗ್ಲಾದೇಶದವ್ರು ಅಂತ ನಾವು ಕೇಳ್ತಿದ್ವಿ. ಅವಾಗ ಹೇಳಿಲ್ಲ ಅವ್ರು ನಮಗೆ. ಜನವರಿಗೆ ಕೊಡ್ತೀವಿ ಬೀಗಿದಕಾಯಿ ಅಂತ ಹೇಳಿದ್ರು. ಬೀಗಿದಕಾಯಿ ಕೊಡಲಿಲ್ಲ, ಏನು ಕೊಡಲಿಲ್ಲ. 21 ವರ್ಷದಿಂದ ಇದ್ದೀವಿ. ಯಾರನ್ನ ಇನ್ನೂ ಕಟ್ಗೆನಲ್ಲೇ ಸಮೇತ ಅದೆಲ್ಲ ಡೆವಲಪ್ಮೆಂಟೇ ಆಗಿರಲಿಲ್ಲ. ಇಟ್ಕೆ ಫ್ಯಾಕ್ಟ್ರಿಗೆ ಪೆಟ್ರೋಲ್ ಬಂಕೇ ಇರಲಿಲ್ಲ. ಪೆಟ್ರೋಲ್ ಬಂಕ್ ಇಲ್ಲ. ಇಟ್ಕೆ ಫ್ಯಾಕ್ಟ್ರಿಗೆ ಕಾರ್ಪೊರೇಷನ್ ಬ್ಯಾಂಕೇ ಇರಲಿಲ್ಲ ನಾವಿದ್ದಾಗ. ಅವಾಗಿಂದನೂ ಅಲ್ಲೇ ಇದ್ದೀವಿ. 5 ಸಾರಿ ಓಟ್ ಹಾಕಿದ್ದೀವಿ. ಇವರು ಕೃಷ್ಣ ಬೈರೇಗೌಡರು ತಾವೆಲ್ಲ ಮೀಟಿಂಗ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇವಾಗ ಆಯಿತು, ಅವರೇ ಬಂದು ಹಕ್ಕುಪತ್ರ ಕೊಟ್ಟರು. ಅವರೇ ಬಂದು ನಮ್ಗೆ ಏನೋ ಒಂದು ತೀರ್ಮಾನ ಮಾಡಬೇಕಲ್ಲ. ಏನು ಮಾಡಬೇಕು ಅಂತ ನಮ್ಗೆ ಏನಪ್ಪ ಗೊತ್ತು ಹೇಳು? ಹೋಗ್ಲಿ, ಇನ್ನು ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ ಅಂತ ಸುಮ್ಮನೆ ಆಗ್ತಾರಪ್ಪ. ಬೇಕೇ ಬೇಕು, ನಮ್ಮ ಮನೆ ಬೇಕು ಅಂತ ತಾನೇ ನಾವು ಇಲ್ಲಿಗೆ ಬಂದಿರೋದು. ಬರೋದಂತ ಹೋಗಲ್ಲ ಅಂತ ಇಲ್ಲಿಗೆ ಬಂದಿರೋದು ನಾವು. ಇವಾಗ ಹೋಗ್ಲಿ, ನಾವು ಎಲ್ಲಿ ನಾನು ಹೇಳಿ ಹೋಗ್ಲಿ. ಬೇರೆ ಕಡೆ ಇವಾಗ ನಮ್ಮ ಆಧಾರ್ ಕಾರ್ಡು, ನಮ್ಮ ಬ್ಯಾಂಕ್ ಕಾರ್ಡು ಎಲ್ಲ ಚೆಕ್ ಮಾಡ್ರಿ. ಬೇರೆ ಕಡೆ ನಮ್ಗೆಲ್ಲನ ಇದ್ರೆ ನಮ್ಗೆ ಇಲ್ಲಿ ಕೊಡಬೇಡ್ರಿ. ಇನ್ನೇನಾ ಎಲ್ಲ ಇಲ್ಲ ಅಂತಂದು 10 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ ಅಂತಂದು ನಾವು ಮನೆ ಕಟ್ಕೊಂಡಿರೋದು. ಇವತ್ತಿಗೂ ಇನ್ನೂ ದುಡ್ಡೇ ಕೊಟ್ಟಿಲ್ಲ ಪಾಪ. ಮೊನ್ನೆ ಒಬ್ಬ ಸತ್ತೇ ಹೋದ. ನಾವು ಮನೆ ಕಟ್ಟೋವಾಗ ಆ ಕಡೆನೂ ಗುದ್ರ ಇತ್ತು, ಎಲ್ಲ ಇತ್ತು, ಎಲ್ಲ ಗುದ್ರನೇ. ಅವಾಗ ನಾವು ಮನೆ ಕಟ್ಟೋವಾಗ ಅವತ್ತು ಯಾರು ಬಂದು, ಯಾವ ಪಕ್ಷದವರು ಬಂದು ನೀವು ಕಟ್ಟಬೇಡ್ರಿ, ನೀವು ಇರಬೇಡ್ರಿ ಅಂದಿದ್ದು ನಾವೇನಕ್ಕೆ ಇರ್ತಿದ್ವಿ? ಅವತ್ತೇ ಹೇಳಿದ್ರೆ ಹಿಂಗೆ. ಇವಾಗ ಎಲ್ಲ ಇವಾಗ ಇಲ್ಲಿ ಹೆಂಗಾಯ್ತು ಹಂಗೆ. ಇವರೇ ಎಲ್ಲ ಊಟ, ನೀರು, ಆಮೇಲೆ ಬೆಡ್ಶೀಟ್ಗಳು, ಸ್ಟಾರ್ಪಲ್ಗಳು ಯಾರ್ಯಾರೋ ತಂದು ಕೊಟ್ಟು ಯಾರ್ಯಾರೋ ನಾವು ಇವಾಗ ಕೂಳಿಲ್ಲಪ್ಪ. ಬಿಸಿಲು, ಮಕ್ಕಳು, ಚಿಕ್ಕ ಮಕ್ಕಳು, ಬಸ್ರೀರು, ಬಾಣ್ತೀರು, ಏನು ಮಾಡ್ಬೇಕು ಹೇಳಿ ಹೋಗ್ಲಿ. ಈ ಸರ್ಕಾರ ಏನು ಮಾಡ್ತಾ ಐತೆ? ಓಟ್ ಕೇಳೋವಾಗ ಮಾತ್ರ ಸರ್ಕಾರ ನಾವು ಬೇಕು, ಓಟ್ ಇಲ್ದಾಗ ಮಾತ್ರ ನಾವು ಬೇಡವಾ? ಅವರು ಬೀದಿಗೆ ಬಿದ್ದು 150 ದಿನ ಆಯ್ತು ಸರ್. ಈಗ ವಿಧಿ ಇಲ್ಲದೆ ನಾವು ವಸತಿ ಸಚಿವರನ್ನ ಭೇಟಿ ಮಾಡಿದ್ವಿ, ಕಂದಾಯ ಸಚಿವರನ್ನ ಭೇಟಿ ಮಾಡಿದ್ವಿ, CM ಅವ್ರನ್ನ ಭೇಟಿ ಮಾಡಿದ್ವಿ. ಇದುವರೆಗೂ ಕೂಡ ಯಾವುದೇ ಪ್ರಯತ್ನ ಆಗಿಲ್ಲ ಬಡವರಿಗೆ. ಅದಕ್ಕೆ ಈಗ ಮನೆ ಕೊಡಿ ಅಥವಾ ಜೈಲಿಗೆ ಬಿಡಿ ಅಂತ ಹೇಳಿ ಇಲ್ಲಿ ಬಂದು ಕೂತಿದ್ದೀವಿ.
ಸರ್ಕಾರ ಕೊಡೋವಂಥ ಆಶ್ವಾಸನೆ ಕೊಟ್ಟರೆ ಮನೆಗೆ ಹೋಗ್ತೀವಿ, ಇಲ್ಲ ಅಂದರೆ ನೇರವಾಗಿ ಯಾಕಂದರೆ ಅಲ್ಲಿ ಬೀದಿ ಬಿದ್ದವ್ರೆ, ಅಲ್ಲಿ ಊಟ ಇಲ್ಲ, ಶುದ್ಧವಾದಂಥ ಕುಡಿಯೋ ನೀರಿಲ್ಲ, ಆಮೇಲೆ ಚಳಿಗಾಲದಾಗ ಹೊಡೆದಿದ್ದು ಬಿರು ಬೇಸಿಗೆ ಒಳಗೆ ಬದುಕ್ತಾವ್ರೆ. ನಾಳೆ ಮುಂಗಾರು ಏನಾದರೂ ಸ್ಟಾರ್ಟ್ ಆದರೆ ಅಥವಾ ಸುನಾಮಿ ಸ್ಟಾರ್ಟ್ ಆದರೆ ಅವ್ರ ಬದುಕು ಇನ್ನೂ ಅದು ಹೇಳಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾಳೆ ಆರೋಗ್ಯದ ವಿಚಾರದಾಗ ಯಾರನ್ನ ರುದ್ರ ಸತ್ತರೆ, ಮಕ್ಕಳು ಸತ್ತರೆ ನೇರವಾಗಿ ನಾವು ಆ ಹೆಣ ತಗೊಂಬಂದು ವಿಧಾನಸೌಧ ಮುಂದೆ ಇಡ್ತೀವಿ ಸರ್. ಭರವಸೆ ಕೊಟ್ಟರು, ಸಿಹಿ ಸುದ್ದಿ ಕೊಡ್ತೀವಿ ಅಂದರು. ಅದಾದಮೇಲೆ 3 ದಿವಸ ಹಗಲು ಒಂದೇ ರಾತ್ರಿ ಒಂದೇ ರಾಜೀವ್ ಗಾಂಧಿ ಫೌಂಡೇಶನ್ ಅಲ್ಲ ಹೌಸಿಂಗ್ ಕಾರ್ಪೊರೇಷನ್ ಅವರು ಸರ್ವೆ ಮಾಡಿದ್ರು, ಎಲ್ಲ ಆಯಿತು. ಆದರೆ ಮನೆ ಮಾತ್ರ ಬರಲಿಲ್ಲ. ಸರ್ವೆ ಎಷ್ಟು ರೌಂಡಲ್ಲಿ ಆಯಿತು ಅಂದರೆ 5 ರೌಂಡಲ್ಲಿ ಸರ್ವೆ ಮಾಡಿದ್ದಾರೆ. GBA ಮಾಡಿದ್ರು, GBA ಆಮೇಲೆ ಪೊಲೀಸ್ ವೆರಿಫಿಕೇಷನ್ ಆಯಿತು. ಇಲ್ಲೇ ಇದ್ರ ಜನ ಇಲ್ಲೇ ಬಂದು ಬದುಕ್ತಾ ಇದ್ರ ಅಂತ ಪೊಲೀಸ್ ಬಂದು ಸ್ಥಳ ಮಹಾಜರು ಮಾಡೋಗಿದ್ದಾರೆ. ಅಂದರೆ ಇವ್ರಿಗೆ ಎಷ್ಟು ಡೌಟ್ ಇತ್ತೋ ಅದನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ. ಇವಾಗೇನು ಕೊನೆಗೇನು ಒಂದು ಅಡ್ಡಿ ತಂದಿಟ್ಟಿದ್ದಾರೆ ಅಂದರೆ 6 ಥರದ ಡಾಕ್ಯುಮೆಂಟ್ ನೀವು ಕೊಡಬೇಕು, ಅದು ಕೊಟ್ಟರೆ ಮಾತ್ರ ನಾವು ಮನೆ ಕಟ್ತೀವಿ ಅಂತ. ಅದ್ರಾಗ 6 ಯಾವುದು ಅಂದರೆ, 1 ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, 2ನೇದು ವಾಸ ದೃಢೀಕರಣ ಪತ್ರ, 3ನೇದು ರೇಷನ್ ಕಾರ್ಡು, 4ನೇದು ಆಧಾರ್ ಕಾರ್ಡು, ವೋಟರ್ ID ಮತ್ತು ಬ್ಯಾಂಕ್ ಅಕೌಂಟು. ಈ 3 ಇದೆ, ಲಾಸ್ಟ್ 3 ಜನರ ಹತ್ರ ಇದೆ. ವೋಟರ್ ID ಇದೆ, ಯಾಕಂದರೆ ಇಲ್ಲಿ ಮತ ಹಾಕಿರೋರು ಇವರು. ಅದೇ ಥರ ಆಧಾರ್ ID ಕೂಡ ಇದೆ, ಅಡ್ರೆಸ್ ಪ್ರೂಫ್ ಅಲ್ಲಿದೆ ಇದೆ. ಅದೇ ಥರ ಬ್ಯಾಂಕ್ ಅಕೌಂಟ್ ಇದೆ. ಇವಾಗ ನಮಗೆ ಇನ್ನು ಮೊದಲನೇ 3 ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅವರ 10% ಜನರ ಹತ್ರ ಮಾತ್ರ ಇದೆ. ಅದಕ್ಕೆ ಕಾರಣ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಜಾತಿ ಅಂದರೆ ಬೇರೆಯವರು ಬೇರೆ ಜಾತಿನವರು SC STಗಳು OBCದು ಜಾತಿ ಪ್ರಮಾಣ ಸುಳ್ಳಾಗಿ ತೊಗೊಂಡ್ಬಿಡ್ತಾರೆ ಅಂತ TCನ ಕಡ್ಡಾಯ ಮಾಡಿದ್ದಾರೆ. ಅದು ಯಾವ ಯೋಚನೆ ಮಾಡಿ ಇಟ್ಕೊಂಡು ಮಾಡಿದ್ರೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಇನ್ನೂ 100% ಲಿಟ್ರಸಿನ ನಾವು ಸಾಧಿಸಿಲ್ಲ. ಅಂಥದ್ರಲ್ಲಿ ನಮ್ಮ ಈ ಸಮುದಾಯ ಏನಿದೆ ಮುಖ್ಯವಾಗಿ ಅವರು ಮೊದಲನೇ ತಲೆಮಾರು, ಈ ಶಿಕ್ಷಣ ಪಡಿತ ಮೊದಲನೇ ತಲೆಮಾರು, ಅವ್ರ ಕಡೆ TC ಇಲ್ಲ. ಹಾಗಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅವ್ರ ಹತ್ರ ಇಲ್ಲ. 2ನೇದಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ವಾಸ ದೃಢೀಕರಣ ಪತ್ರ ಅಂತ ಕೇಳ್ತಾ ಇದ್ದಾರೆ. ಜನಕ್ಕೆ ಆ ಥರದ್ದೊಂದು ಇರಬೇಕು ಅಂತ ಅರಿವು ಕೂಡ ಇಲ್ಲ. ನೀವು ಅದನ್ನು ಇವಾಗ ಕೇಳಿದ್ರೆ. ಮತ್ತು ರೇಷನ್ ಕಾರ್ಡು 17ರಿಂದ ಈಚೆಗೆ ಅಂದರೆ 2017ರಿಂದ ಈಚೆಗೆ ಹೊಸ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಹೇಗೆ ಮಾಡುತ್ತೆ ಸರ್ಕಾರ ಅಂದರೆ, ಯಾವಾಗಲೂ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ 1 ದಿವಸ 4 ಗಂಟೆ ಕಾಲ ಓಪನ್ ಮಾಡ್ತಾರೆ. ಇವರು ಅಸಂಘಟಿತ ಕಾರ್ಮಿಕರು, ಇವ್ರಿಗೆ ಹೇಗೆ ಗೊತ್ತಾಗಬೇಕು ವೆಬ್ಸೈಟಲ್ಲಿ ಯಾವಾಗ ಅರ್ಜಿ ಕರೀತಾರೆ? ಇವರಾಗಿರೋ ಅಷ್ಟು ಟೆಕ್ನಿಕಲಿ ಸೌಂಡ್ ಆಗಿದ್ದರೆ ಆ ಥರ ಇವತ್ತು ಬೀದಿಗೆ ಬರೆಯೋ ಥರ ಮಾಡ್ತಾ ಇರಲಿಲ್ಲ ಅವರು. ಹಾಗಾಗಿ ರೇಷನ್ ಕಾರ್ಡ್ ಕೂಡ 40% ಜನರ ಹತ್ರ ಮಾತ್ರ ಇದೆ, ಉಳಿದತ್ರ ಇಲ್ಲ. ಈಗ ಸರ್ಕಾರ ಈ 6 ಡಾಕ್ಯುಮೆಂಟ್ಸನ್ನು ನಾವು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಸರ್ಕಾರ ಅದನ್ನು ವ್ಯವಸ್ಥೆ ಮಾಡಿಕೊಡ್ಲಿ, ಅದೇನು ತುಂಬ ದೊಡ್ಡ ವಿಷಯ ಕೂಡ ಅಲ್ಲ. 1 ದಿವಸ ಕ್ಯಾಂಪ್ ಮಾಡಿದ್ರೆ ಇವಾಗ ಇಲ್ಲೇ ಬರಲಿ ಸರ್ಕಾರ, ನಾವು ಕೂಡ ಅದೇ ಹೇಳ್ತೀವಿ. ಈ ಫ್ರೀಡಮ್ ಪಾರ್ಕ್ಗೆ ಬನ್ನಿ, ಕ್ಯಾಂಪ್ ಮಾಡಿ, ನಾವು ಇಲ್ಲೇ ಕೂತ್ಕೋತೀವಿ, ದಾಖಲೆ ಕೊಡಿ, ಅಪ್ಲಿಕೇಶನ್ ಹಾಕ್ಸಿ ನಾವು ಮನೆಗೆ ಹೋಗ್ತೀವಿ. ಈಗ ಡಿಸೆಂಬರ್ 20ನೇ ತಾರೀಕು ಏನು ಸರ್ಕಾರ ಏಕಾಏಕಿ ಮನೆಗಳನ್ನ ಧ್ವಂಸ ಮಾಡಿದ್ವು, ಅದಾದ ಮೇಲೆ ನಮಗೆ ಗೊತ್ತಿದೆ ಇದು ಒಂದು ರಾಷ್ಟ್ರ ಮಟ್ಟದ ಸುದ್ದಿ ಆಯಿತು. ಕೇರಳದ CM ಅವರು ಟ್ವೀಟ್ ಮಾಡಿದ್ಮೇಲೆ, ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ಮೇಲೆ ಅದೊಂದು ರಾಷ್ಟ್ರ ಮಟ್ಟದ ಸುದ್ದಿ ಆದಮೇಲೆ ಇಡೀ ರಾಜ್ಯ ಸರ್ಕಾರದ ಮಂತ್ರಿಗಳು ಇವತ್ತು ಆ ಭೇಟಿಯನ್ನು ಕೊಟ್ಟರು. ಅಲ್ಲಿ ಕೊಟ್ಟು ಎಲ್ಲರಿಗೂ ಕೂಡ ಜನವರಿ 1ನೇ ತಾರೀಕಿಗೆ ನಿಮಗೆಲ್ಲ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತೇಳಿ, ಮನೆಗಳನ್ನ ಕೊಡ್ತೀವಿ ಅಂತೇಳಿ ಒಂದು ದೊಡ್ಡ ಸುದ್ದಿ ಮಾಡಿದ್ರು. ಅಲ್ಲಿ ಮನೆ ಕಳ್ಕೊಂಡಂಥ ಜನರಿಗೆ ಮನೆ ಸಿಗುತ್ತೆ ಇರುವಂಥ ಆಸೆಯಲ್ಲೂ ಕೂಡ ಭರವಸೆಯಲ್ಲೂ ಕೂಡ ಇದ್ದರು. ನಂತರದಲ್ಲಿ ವಿರೋಧ ಪಕ್ಷದ ನಾಯಕರು ಅಂತೇಳಿ ಅನ್ಸ್ಕೊಂಡು ಮನುಷ್ಯ ಅಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಬಾಂಗ್ಲಾದೇಶದವ್ರು ಇದ್ದಾರೆ ಅಂತೇಳಿ ಅಲ್ಲಿ ಸರ್ಕಾರಕ್ಕೆ ನೀವು ಮನೆ ಕೊಟ್ಟಿದೆ ಅನ್ನೋ ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಅವರು ಕೊಟ್ಟರು. ಆ ರೀತಿ ಕೊಟ್ಟಂಥ ಇದಕ್ಕೆ ನಿಜವಾಗ್ಲೂ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇದ್ದಿದೆ ಆಗಿದ್ರೆ ಅಲ್ಲಿ ವಸ್ತುನಿಷ್ಠವಾಗಿ ಸರ್ವೆಗಳಾಗಿದ್ದಾವೆ. ಒಂದು 4-5 ಸಂಸ್ಥೆಯಿಂದ ಆಗಿದೆ, GBA ಅಧಿಕಾರಿಗಳು ಮಾಡಿದ್ದಾರೆ, ಸ್ಲಮ್ ಬೋರ್ಡ್ ಮಾಡಿದ್ದಾರೆ, ಎಲ್ಲರೂ ಕೂಡ ಸರ್ವೆ ಮಾಡಿದ್ದಾರೆ. ಅದರ ಆಧಾರದಲ್ಲಿ ಗಮನಿಸಿ ಚಾಲೆಂಜಿಂಗ್ ಆಗಿ ಅಲ್ಲಿ ಜನ ಇರೋರಿಗೆ ಮನೆ ಕೊಡಬೇಕಾಗಿತ್ತು. ಅದೇ ಸರ್ಕಾರ ಅದು ಯಾವ ಅಂಜಿಕೆ ಇದಕ್ಕೆ ಇದರ ಬೆದರ್ತೋ ಗೊತ್ತಿಲ್ಲ, ಅವತ್ತಿಂದ ಇವತ್ತಿನವರೆಗೂ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಮನೆ ಕೊಟ್ಟಿಲ್ಲ.
ಇಲ್ಲ. ನಾವು ಕೂಡ ಒಂದು ಹಲವಾರು ಬಾರಿ ಕೃಷ್ಣ ಬೈರೇಗೌಡ ಅವ್ರನ್ನ ಭೇಟಿ ಮಾಡಿದ್ದೀವಿ, ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿದ್ದೀವಿ. ಅವ್ರು ಹೇಳಿದ್ದು ತಕ್ಷಣಕ್ಕೆ 22 ಜನರಿಗೆ ಮನೆಗಳನ್ನ ಕೊಡ್ತೀವಿ, ಡಾಕ್ಯುಮೆಂಟ್ಸ್ಗಳು ನಾವೇ ಮಾಡಿ ಕೊಡ್ತೀವಿ, ಅಧಿಕಾರಿಗಳಿಗೆ ಹೇಳಿ ಅಂತೇಳಿ ನಮ್ಮ ಹತ್ರ ಹೇಳಿದ್ದು. ಬಟ್ ಆದರೆ ಇವತ್ತಿನವರೆಗೂ ಒಂದೇ ಒಂದು ಸಿಂಗಲ್ ಡಾಕ್ಯುಮೆಂಟ್ಸ್ನ ಅವ್ರ ಕಡೆಯಿಂದ ಮಾಡಿಕೊಟ್ಟಿಲ್ಲ. ಆದರೆ ಆ ಜನ ಕೊರೆಯುವಂಥ ಚಳಿಯಲ್ಲಿ ಜೀವನವನ್ನು ಕಳೆದವ್ರೆ. ಇವತ್ತು ಉರಿಯುವಂಥ ಬಿಸಿಲಲ್ಲಿ ಮನೆಗಳಲ್ಲೇ ಇರ್ಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಆ ಸುಡು ಬಿಸಿಲಲ್ಲಿ ಇವತ್ತು ಹೆಣ್ಮಕ್ಳು ಮಕ್ಕಳು ಇವರು ಕೂಡ ಜೀವಂತ ಶವವಾಗಿ ಅಲ್ಲಿ ಬದುಕ್ತಿದ್ದಾರೆ. ಇನ್ನು ಒಂದೆರಡು ದಿನ ಕಳೆದ್ರೆ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗಿ ಏನಾದರೂ ಜನ ಸತ್ತ ಮೇಲೆ ಏನಾದರೂ ಮನೆ ಕೊಡ್ತೀವಿ ಅಂತೇಳಿ ಸರ್ಕಾರ ಯೋಚನೆ ಮಾಡುತ್ತಾ ಗೊತ್ತಿಲ್ಲ. ಬಟ್ ಹಾಗಾಗಿ ನಾವು ಇತ್ತೀಚಿನ ದಿನದಲ್ಲಿ ಹಲವಾರು ಬಾರಿ ಮನವಿಯನ್ನು ಕೊಟ್ಟು ಕೇಳುವಾಗ ಇವತ್ತು ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ಈಗ ನಾವು ಪ್ರೆಸ್ ಮೀಟ್ ಮಾಡಿ ಕೂಡ ಒಂದು 15 ದಿನಗಳ ಕಾಲ ಗಡುವನ್ನ ಕೊಟ್ವಿ. 15 ದಿನದಲ್ಲಿ ಕೊಟ್ಟಿಲ್ಲ ಅಂತಂದರೆ ಫ್ರೀಡಮ್ ಪಾರ್ಕ್ಗೆ ಹೋರಾಟ ಶಿಫ್ಟ್ ಆಗ್ತದೆ. ಇಲ್ಲೇ ಡೇ ನೈಟ್ ಹೋರಾಟವನ್ನು ಮಾಡ್ತೀವಿ. ಯಾರಾದರೂ ಕೂಡ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ಸರ್ಕಾರನೇ ನೇರ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ ಎನ್ನುವಂಥ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇರೋದು. ನಮಗೆ ಇವತ್ತು ಸಂಜೆ ಒಳಗಡೆ ಏನಾದರೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಬಂದು ಅವರಿಗೆ ಮನೆ ಕೊಡುವಂಥ ವ್ಯವಸ್ಥೆ ಏನಾದರೂ ಮಾಡಿದ್ರೆ ನಾವು ಹೋರಾಟ ಮುಕ್ತಿ ಆಗ್ತದೆ. ಇಲ್ಲ ಅಂತಂದರೆ ಕಂಟಿನ್ಯೂ ಹೋರಾಟ ಆಗ್ತದೆ. ಡೇ ನೈಟ್ ನಾವು ಹೋರಾಟ ಮಾಡ್ತೀವಿ. ಮನೆ ಪಡ್ಕೊಳ್ಳೋದೇ ಇಲ್ಲಿ ಹೋಗಲ್ಲ ಅನ್ನುವಂಥ ಒಕ್ಕರ್ಲಿಂದ ಇಲ್ಲಿ ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆ, ಕಾರ್ಮಿಕ ಸಂಘಟನೆ, ರೈತ ಸಂಘಟನೆ ಎಲ್ಲರೂ ಕೂಡ ಒಕ್ಕರ್ಲಿಂದ ಒಂದು ಹೋರಾಟ ಸಮಿತಿಯನ್ನು ಮಾಡ್ಕೊಂಡು ಇವತ್ತು ಇಲ್ಲಿ ಹೋರಾಟಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ಸರ್ಕಾರ ಕೇವಲ ಸುಳ್ಳು ಭರವಸೆ ಅಲ್ಲ, ಇವತ್ತಿಗೆ ಏನಾದರೂ ಮನೆ ಕೊಟ್ಟಿಲ್ಲ ಅಂದರೆ ಮುಂಬರುವಂಥ ಅದು GB ಎಲೆಕ್ಷನಲ್ಲೂ ಕೂಡ ಸರಿಯಾದಂಥ ಪಾಠವನ್ನು ಕಲಿಸ್ಬೇಕಾಗತ್ತೆ ಬೆಂಗಳೂರಿನ ಜನರು ಅಂತೇಳಿ ಇವತ್ತು ಈ ಮೂಲಕ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಸರ್.